ವೆಲ್ಕಮ್ ಟು ಮೈ ವರ್ಕ್. ಫ್ರೆಂಡ್ ಒಂದು ಎಂಗೇಜ್ಮೆಂಟ್ ಇತ್ತು ಅಂತ ಕ್ಯಾರೇಜ್ ಕಡೆಗೆ ಕುಂತ್ಕೊಂಡೇ ಹೋಗ್ಬಿಟ್ಟಿದ್ದೆ. ಒಳ್ಳೆ ಲೊಕೇಶನಲ್ಲಿ ಎಂಗೇಜ್ಮೆಂಟ್ನ ಸೆಟ್ ಮಾಡಿದ್ರು. ಅಲ್ಲಿಂದ ರಿಲ್ಯಾಕ್ಸ್ ಮಾಡಿಕೊಂಡು ಬರಬೇಕಾದ್ರೆ ಕಸ್ಟಮರ್ ಕಡೆಯಿಂದ ಕಾಲ್ ಬರುತ್ತೆ. ಆರ್ಡರ್ ಕೂಡ ಕನ್ಫರ್ಮ್ ಮಾಡ್ತಾರೆ. ಅದಕ್ಕೆ ಸಂಜೆ ಬಂದು ಫುಡ್ನ ಪ್ರಿಪೇರ್ ಮಾಡಿಕೊಂಡೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಯೂಟ್ಯೂಬಿಂದ ಒಂದು ಆರ್ಡರ್ ಬಂದಿದೆ. ಕರಿಯಣ್ಣ ಕೆಂಚಣ್ಣ ಅಂತ ಒಂದು ಯೂಟ್ಯೂಬ್ಗೆ ವಿಡಿಯೋ ಮಾಡಾಕಿದೆ. ಅದ್ರ ಕಡೆಯಿಂದ ಒಂದು ಆರ್ಡರ್ ಬಂದಿದೆ, ಅದನ್ನು ಮಾಡಬೇಕು. ಜೊತೆಗೆ ಡಿಜಿಟೋ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದನ್ನು ಡೆಲಿವರಿ ಕೂಡ ಮಾಡಬೇಕು ಮೈಸೂರಿಗೆ. ಅವರು ಇವತ್ತೇ ಬೇಕಂತ ಕೇಳಿದರು. ಬಟ್ ಇವತ್ತು ಸ್ವಲ್ಪ ಕಷ್ಟ ಹೋಗೋದಕ್ಕೆ, ಯಾಕಂದರೆ ಗಾಯ ವಾಸಿ ಆಗಿಲ್ಲ. ನಾಳೆ ಡೆಲಿವರಿ ಮಾಡ್ತೀನಿ. ಜೊತೆಗೆ ಅದು ಈ ವೀಕೆಂಡಲ್ಲಿ ಕರಿಯಣ್ಣ ಕೆಂಚಣ್ಣ ಅದು ಕೂಡ ಡೆಲಿವರಿ ಮಾಡಬೇಕು. ಇದೆಲ್ಲದ್ರ ಮಧ್ಯ ಈ ಸಿಂಪಲಾಗಿ ಆಗಿದ್ದ ಗಾಯ ಇನ್ನೂ ನೋವು ಕೊಡ್ತೈತೆ, ಇನ್ನೂ ವಾಸಿ ಆಗಿಲ್ಲ. ನಿಂತ್ಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ಇಲ್ಲೆಲ್ಲ ಸ್ವೆಲ್ ಆಗುತ್ತೆ. ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಈಗ ಮನೆಯಿಂದ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀನಿ. ನೆನ್ನೆ ಬಂದಿದ್ದ ವರ್ಕಿಗೆ ಕಂಪ್ಯೂಟರ್ ಡಿಸೈನ್ ರೆಡಿ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ರಫಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 1 ಅವರ್ ಹಿಡಿಯುತ್ತೆ. ಈಗ ಡೀಪ್ ವರ್ಕ್ ಆಗ್ತಿದೆ. ಓಡಾಡಿದ್ರೆ ಕಾಲು ಊದ್ಕೊತ ಇದೆ. ಅದಕ್ಕೆ ಒಂದು ಕಡೆ ಕೂತಿದ್ದೀನಿ. ಅಲ್ಲಿ ಮಿಷಿನ್ನು ರನ್ ಮಾಡ್ತಿದೆ. ಯೂಟ್ಯೂಬಿಂದ ಬಂದಿದೆ ಅಂತ ಹೇಳಿದ್ನಲ್ಲ, ವರ್ಕ್ ಆಗ್ತಿದೆ ಅಲ್ಲಿ. ಬೇರೆ ಏನೋ ವರ್ಕ್ಗಳು ಮಾಡೋಕ್ಕೆ ಹೋಗ್ತಾಯಿಲ್ಲ. ಒಂಥವು ಕೂತಿದ್ದೀನಿ, ರೆಸ್ಟ್ ಮಾಡ್ತಾಯಿದ್ದೀನಿ. ಮಿಷಿನ್ಗೆ ವರ್ಕ್ ಕೊಟ್ಟಿದ್ದೀನಿ. ಒಬ್ಬೊಬ್ಬನೇ ಏನೇನೋ ಮಾಡ್ಕೋತೈತೆ. ಏನು ಮಾಡ್ತೈತೆ ಹೋಗಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ ಕೆತ್ತಲ್ಪಡುವ ದೇವರ ಬಗ್ಗೆ ತಿಳಿಯಬೇಕಾದರೆ ಈ ಮೊದಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಟ್ಟಿರುವ ವಿಡಿಯೋವನ್ನು ವಾಚ್ ಮಾಡಿ. ಮಿಷಿನಿಂದ ಇಷ್ಟು ವರ್ಕ್ ರೆಡಿಯಾಗಿದೆ. ಇದನ್ನೆಲ್ಲ ಕಟ್ ಮಾಡಿ ಇನ್ನೂ ಸ್ಮೂತ್ ಮಾಡಿ ಉಜ್ಜಿ ಪೇಂಟ್ ಕೂಡ ಮಾಡಬೇಕು. ಈ ವರ್ಕಿಂದು 40% ಅಷ್ಟೇ ಕೆಲಸ ಮುಗ್ದಿರೋದು. 60% ಕೆಲಸ ಬಾಕಿ ಇದೆ. ಮುಂದಿನ ಕೆಲಸ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬಾಯ್.